ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ ಮೊದಲ ಅಧ್ಯಾಯದ 5ನೇ ಶ್ಲೋಕವನ್ನು ನಾವಿವತ್ತು ನೋಡಬೇಕು. ಮನುಷ್ಯ ತನ್ನ ಅಧ್ಯಾತ್ಮದ ಜೀವನದಲ್ಲಿ ಸೃಷ್ಟಿಗೆ ಬಂದಾಗಿನಿಂದಲೂ ಅನೇಕ ಬಾರಿ ಸಾವು, ನೋವು ಇತ್ಯಾದಿಗಳನ್ನು ನೋಡಿಯೇ ಇದ್ದಾನೆ. ಈ ಒಂದು ನಿರ್ದಿಷ್ಟ ಜನ್ಮದಲ್ಲಿಯೂ ಕೂಡ ತನ್ನ ಸುತ್ತಮುತ್ತಲಿನವರ, ತನ್ನ ಆಪ್ತೇಷ್ಟರ ಸಾವು ನೋವುಗಳನ್ನು ನೋಡಿಯೇ ಇದ್ದಾನೆ. ಅಷ್ಟಾದರೂ ಕೂಡ ಅವನಿಗಿನ್ನೂ ವೈರಾಗ್ಯ ಬಂದಿಲ್ಲ, ಎಚ್ಚರಿಕೆ ಬಂದಿಲ್ಲ. ಅವನಿಗೆ ಆತ್ಮತತ್ವದ ಅರಿವಿಲ್ಲ. ಆದ್ದರಿಂದ ಅವನು ಅನೇಕ ಸಂಗತಿಗಳನ್ನು ಕುರಿತು ಶ್ರವಣ ಮಾಡಬೇಕಾಗಿದೆ, ಮನನ ಮಾಡಬೇಕಾಗಿದೆ. ಪರಮಾತ್ಮನ ಕುರಿತು ಶ್ರವಣ ಮಾಡಿ, ಮನನ ಮಾಡಿ, ಧ್ಯಾನ ಮಾಡಬೇಕಾಗಿದೆ. ಜೀವನವನ್ನು ವ್ಯರ್ಥ ಕಳೆಯಬಾರದು ಅನ್ನುವ ಎಚ್ಚರ ಆತನಿಗೆ ಬರಬೇಕಾಗಿದೆ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತ ಅಭಯಂ. ನಮಗೆ ಅಭಯ ಬೇಕು ಅಂತಿದ್ರೆ, ಮೋಕ್ಷ ಬೇಕು ಅಂತಿದ್ರೆ ಭಗವಂತನನ್ನೇ ಧ್ಯಾನಿಸಬೇಕು. ಅವನು ಸರ್ವಾತ್ಮ, ಎಲ್ಲ ಕಡೆ ಇರುವಂಥವನು, ಎಲ್ಲರಿಗೂ ಒಡೆಯ, ಎಲ್ಲರ ಒಳಗೂ ಇರುವಂಥವನು. ಆದ್ದರಿಂದ ಸರ್ವಾತ್ಮ. ಅವನ ಕುರಿತೇ ನಾವು ಶ್ರವಣ ಮಾಡಬೇಕು, ಕೀರ್ತನ ಮಾಡಬೇಕು, ಹಾಗೆ ಸ್ಮರಣೆನೂ ಕೂಡ ಮಾಡಬೇಕು ಅಂತ ಈ ಶ್ಲೋಕ ಅದನ್ನು ವರ್ಣನೆ ಮಾಡ್ತದೆ. ಇದಕ್ಕೆ ಬೇರೆ ವ್ಯಾಖ್ಯಾನಕಾರರು ವಿಶೇಷ ಸಂಗತಿಗಳನ್ನೇನು ಹೇಳಿಲ್ಲ. ಆದರೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಒಂದಿಷ್ಟು ವಿಶೇಷ ಅರ್ಥಗಳನ್ನು ಅಲ್ಲಿ ವರ್ಣನೆ ಮಾಡ್ತಾರೆ. ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ಆತ್ಮಾವ ಅರೇ ದ್ರಷ್ಟವ್ಯ, ಆತ್ಮನನ್ನು ಕುರಿತು ದರ್ಶನ ಮಾಡಬೇಕು ಅಂತಿದ್ರೆ ಶ್ರವಣ ಮಾಡಿರಿ, ಮನನ ಮಾಡಿರಿ, ಧ್ಯಾನ ಮಾಡಿರಿ ಅಂತ ಹೇಳಿದೆ. ತಮೈ ವೈಖಂ ಜಾನಥ, ಅವನೊಬ್ಬರನ್ನೇ ತಿಳಿಯಿರಿ. ಅನ್ಯಾವಾಚೋ ವಿಮುಂಚಥ ಅಂತ ಮುಂಡಕೋಪನಿಷತ್ತು ಹೇಳಿದೆ. ಆತ್ಮಾವಾರ್ಯ ದ್ರಷ್ಟವ್ಯ ಅನ್ನೋದು ಬೃಹದಾರಣ್ಯಕದ ಮಾತು. ಅದಕ್ಕಾಗಿ ಬ್ರಹ್ಮಸೂತ್ರಗಳು ಕೂಡ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಜಿಜ್ಞಾಸೆಯನ್ನೇ ನಮಗೆ ವಿಧಾನ ಮಾಡಿವೆ. ಅಂತೂ ಈ ಪರೀಕ್ಷಿತನ ಪ್ರಶ್ನೆ ಕೇಳಿದ್ನಲ್ಲ, ಏನು ಶ್ರವಣ ಮಾಡಬೇಕು ಅಂತ. ಈ ಹಿಂದಿನ ಅಧ್ಯಾಯದಲ್ಲಿ ಅದು ಬಂದಿತ್ತು. ಯಶ್ರೋತವ್ಯಂ ಅಥೋ ಜಪ್ಯಂ, ಏನು ಶ್ರವಣ ಮಾಡಬೇಕು, ಏನು ಜಪ ಮಾಡಬೇಕು, ಏನು ಸ್ಮರಣ ಮಾಡಬೇಕು, ಯಾವುದ್ರ ಕುರಿತು ಭಜನೆ ಮಾಡಬೇಕು, ಏನು ಮಾಡಬಾರ್ದು ಅದನ್ನು ಹೇಳಿ. ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಭಗವಂತನ ಕುರಿತು ಶ್ರವಣ, ಕೀರ್ತನ ಮತ್ತು ಸ್ಮರಣವನ್ನು ಮಾಡಬೇಕು ಅಂತ. ಅದು ಈ ಶ್ಲೋಕದಲ್ಲಿ ನಮಗೆ ಸಿಗುವಂತಹ ವಿಷಯ. ಏನದಕ್ಕೆ ವಿಜಯಧ್ವಜರು ಹೇಳಿದ್ದಾರೆ ಅಂತ ಅನ್ನೋದನ್ನು ಈಗ ಗಮನಿಸೋಣ. ನಾರಾಯಣನ ಕುರಿತು ಶ್ರವಣ, ಮನನ, ಧ್ಯಾನಗಳನ್ನು ಮಾಡದೆ ಹೋದರೆ ಸಂಸಾರ ನಿವೃತ್ತಿ ಇಲ್ಲ. ಆದ್ದರಿಂದ ಸರ್ವವ್ಯಾಪಿಯಾದಂಥ, ಸರ್ವ ಅಭೀಷ್ಟದಾಯಕನಾದಂಥ ಭಗವಂತನನ್ನೇ ಧ್ಯಾನಿಸಬೇಕು. ಅವನೇ ಮೋಕ್ಷದಾಯಕ ಅಂತ ತಾತ್ಪರ್ಯ. ಇಲ್ಲೊಂದು ಶ್ಲೋಕ ಹೇಳ್ತಾರೆ ವಿಜಯಧ್ವಜರು. ಶ್ರುತ್ವ ಮತ್ವಾ ತಥಾ ಧ್ಯಾತ್ವ ತದಜ್ಞಾನ ವಿಪರ್ಯಯೋ ಸಂಶಯಂ ಚ ಪರಾಣೋದ್ಯ ಲಭತೆ ಬ್ರಹ್ಮದರ್ಶನಂ ಅಂತ. ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ 3ನೇ ಅಧ್ಯಾಯದ 3ನೇ ಪಾದದ 43ನೇ ಸೂತ್ರ. ಅದು ನಿರ್ಧಾರಣ ಅಧಿಕರಣ ಅಂತ. ಅಧಿಕರಣದ ಹೆಸರು ನಿರ್ಧಾರಣ ಅಂತ. ತನ್ನಿರ್ಧಾರಣಾರ್ಥ ನಿಯಮ ತದ್ದೃಷ್ಟೇ ಪೃಥಗ್ಯ ಪ್ರತಿಬಂಧ ಫಲಂ ಅಂತ ಆ ಸೂತ್ರ. ಅಲ್ಲಿ ಬಂದಿರುವಂಥ ಶ್ಲೋಕ ಇದು, ಶ್ರುತ್ವ ಮತ್ವ ತಥಾ ಧ್ಯಾತ್ವ ಅಂತ. ಆ ಸೂತ್ರದ ಅರ್ಥ ಏನು? ಶ್ರವಣ, ಮನನ ಮತ್ತು ಧ್ಯಾನ ಈ ಮೂರನ್ನು ಕೂಡ ಸಾಧಕ ಮಾಡಬೇಕು, ಯಾವುದನ್ನು ಕೂಡ ಬಿಡುವಂತಿಲ್ಲ ಅನ್ನೋದನ್ನು ಈ ಸೂತ್ರ ಹೇಳ್ತದೆ. ಆ ಭಗವಂತನ ಸಾಕ್ಷಾತ್ಕಾರ ಆಗಬೇಕಂದ್ರೆ ಇವೆಲ್ಲವೂ ಬೇಕು ಅಂತ ಪ್ರತಿಪಾದನೆ ಮಾಡುವುದು ಸೂತ್ರದ ತಾತ್ಪರ್ಯ. ತನ್ನಿರ್ಧಾರಣ ಅಂದರೆ ಪರತತ್ವ ಯಾವುದು, ಅಪರತತ್ವ ಯಾವುದು, ಇದರ ಕುರಿತು ನಿರ್ಧಾರ. ಇದರಲ್ಲಿ ಅರ್ಥ ನಿಯಮ, ವೇದದ ಶಾಸ್ತ್ರಗಳ, ಸಕಲ ಶಾಸ್ತ್ರಗಳ ನಿರ್ಧಾರ, ಇದೇ ನಿರ್ಧಾರ ಅಂತನ್ನುವುದು ನಮಗೆ ಶ್ರವಣ ಮನನಗಳ ಫಲರೂಪವಾಗಿ ಬರಬೇಕು.
ಧ್ಯಾನ ಒಂದೇ ಸಾಕು, ಶ್ರವಣ ಮನನ ಬೇಕಾಗಿಲ್ಲ ಅಂತ ಅನ್ನುವಂತಿಲ್ಲ. ಶ್ರವಣ ಮನನಗಳು ಮಾತ್ರ ಸಾಕು, ಧ್ಯಾನವೇ ಬೇಕು ಅಂತ, ಧ್ಯಾನ ಯಾಕೆ ಬೇಕು ಅಂತಲೂ ಅನ್ನುವಂತಿಲ್ಲ. ಎಲ್ಲವೂ ಬೇಕಾಗ್ತದೆ. ಈ ಧ್ಯಾನ ನಾವು ಮಾಡಬೇಕಾದ್ರೆ ಧ್ಯಾನದ ಉದ್ದೇಶ ಏನು ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. ಭಗವಂತನ ದರ್ಶನ ಆಗುವುದು ಧ್ಯಾನದಿಂದ. ಆದರೆ ಆ ಧ್ಯಾನಕ್ಕೆ ಸಂದೇಹ ಮತ್ತು ಭ್ರಾಂತಿಗಳು ಯಾವತ್ತೂ ಪ್ರತಿಬಂಧಕ ಆಗಿರ್ತವೆ. ಸಂದೇಹ ವಿಪರ್ಯಯಕೃತ ಪ್ರತಿಬಂಧ ಅಭಾವ ಫಲಂ ಶ್ರವಣ ಮನನಯೋಹ ಅಂತ ಅಲ್ಲೇ ವರ್ಣಿಸ್ತಾರೆ. ಧ್ಯಾನ ಮಾಡಬೇಕು ಅಂತ ಮನುಷ್ಯ ಕೂತ್ಕೋತಾನೆ. ಅನೇಕ ಜನರಿಗೆ ನೀವು ಹೀಗೆ ಧ್ಯಾನ ಮಾಡಬೇಕು, ಹಾಗೆ ಧ್ಯಾನ ಮಾಡಬೇಕು ಅಂತ ಹೇಳಿಕೊಡುವವರು ಕೂಡ ಇರ್ತಾರೆ. ಅದರಲ್ಲಿ ಕೂಡ ಮನಸ್ಸನ್ನು ಖಾಲಿ ಮಾಡಿಕೊಳ್ಳ್ರಿ, ಮನಸ್ಸಿನಲ್ಲಿ ಏನೂ ಇಟ್ಕೊಳ್ಳದೇನೆ ಧ್ಯಾನ ಮಾಡ್ರಿ, ಶೂನ್ಯವನ್ನು ಧ್ಯಾನ ಮಾಡ್ರಿ ಅಂತೆಲ್ಲ ಹೇಳೋರು ಇರ್ತಾರೆ. ಆದರೆ ಆ ಧ್ಯಾನ ಮಾಡಲಿಕ್ಕೇನೆ ಅನೇಕ ಭ್ರಾಂತಿಗಳು ನಮಗಿದ್ರೆ ಅಥವಾ ಸಂದೇಹಗಳೇನಾದರೂ ಇದ್ದರೆ ಸರಿಯಾಗಿ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಮನುಷ್ಯ ಪದ್ಮಾಸನ ಹಾಕ್ಕೊಂಡು, ಸ್ಥಿರಾಸನ ಹಾಕ್ಕೊಂಡು, ವಜ್ರಾಸನ ಹಾಕ್ಕೊಂಡು ಒಂದು ಸ್ಥಳದಲ್ಲಿ ಸ್ಥಿರವಾಗಿ ಕೂತ್ಕೊಂಡು ಬಿಡುವುದೋ ಧ್ಯಾನ ಅಲ್ಲ. ಧ್ಯಾನ ಅಂದರೆ ಧ್ಯೇಯ ಚಿಂತಾಯ, ಮನಸ್ಸು ತೊಡಗಬೇಕು. ಒಂದು ಕಡೆ ಮನಸ್ಸು ತೊಡಗದೆ ಹೋದರೆ ಅದನ್ನು ಧ್ಯಾನ ಅಂತ ಅನ್ಲಿಕ್ಕೆ ಆಗುವುದೇ ಇಲ್ಲ. ಲೌಕಿಕ ವಸ್ತುಗಳನ್ನಾದರೂ ಧ್ಯಾನ ಮಾಡಬೇಕು, ಪಾರಮಾರ್ಥಿಕವಾದಂತಹ ಭಗವಂತನನ್ನಾದರೂ ಧ್ಯಾನ ಮಾಡಬೇಕು. ಅಂತೂ ನಿದ್ರೆಯೊಂದನ್ನು ಬಿಟ್ಟರೆ, ನಿದ್ರೆಯಲ್ಲಿ ಮನಸ್ಸು ಪ್ರಸುಪ್ತ ಆಗಿರ್ತದೆ, ಆತ್ಮ ಒಂದೇ ಜಾಗೃತ ಆಗಿರ್ತದೆ. ನಿದ್ರೆಯೊಂದನ್ನು ಬಿಟ್ಟರೆ ಉಳಿದೆಲ್ಲ ಪ್ರಸಂಗಗಳಲ್ಲೂ ಕೂಡ ಮನಸ್ಸು ಜಾಗೃತ ಆಗೇ ಇರ್ತದೆ. ಅದನ್ನು ಖಾಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲವೇ ಇಲ್ಲ. ಮನಸ್ಸು ಏನನ್ನಾದರೂ ಚಿಂತನೆ ಮಾಡಲೇಬೇಕು. ಆದ್ದರಿಂದ ಆ ಮನಸ್ಸಿಗೆ ತತ್ವದ ಕುರಿತಾಗಿ ಏನಾದರೂ ಸಂಶಯಗಳಿದ್ದರೆ, ಭ್ರಾಂತಿಗಳಿದ್ದರೆ ಆ ಧ್ಯಾನ ಅಂತನ್ನೋದು ಸರಿಯಾಗಿ ಮುಂದುವರಿಯುವುದೇ ಇಲ್ಲ. ಅದಕ್ಕಾಗಿ ಸರಿಯಾದ ನಿರ್ಧಾರ ಬೇಕು. ಧ್ಯಾನವೂ ಬೇಕು, ಶ್ರವಣ ಮನನಗಳು ಕೂಡ ಬೇಕು. ಮೊದಲು ಅಜ್ಞಾನವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೋಸ್ಕರ ಶ್ರವಣ ಬೇಕು. ಶ್ರವಣ ಮಾಡಿದ ಮೇಲೆ ಆ ಶ್ರವಣ ಮಾಡಿದ ವಸ್ತುಗಳ ಯುಕ್ತಾಯುಕ್ತತೆಯನ್ನು ವಿಚಾರ ಮಾಡಲಿಕ್ಕೋಸ್ಕರ ಮನನ ಬೇಕು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದನ್ನು ಮುಂದೆ ಹೇಳ್ತಾರೆ. ಶೃಣುಯಾದ್ ಯಾವದ್ ಅಜ್ಞಾನಂ ಮತಿರಿ ಯಾವದ್ ಅಯುಕ್ತತ ಧ್ಯಾನಂಚ ಯಾವದೀಕ್ಷಾ ಸ್ಯಾತ್ ಅಂತ ಮುಂದೆ ಸರ್ವ ವೇದಾಂತ ಪ್ರತ್ಯಾಧಿಕರಣ ಇತ್ಯಾದಿ ಭಾಗಗಳಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಮನುಷ್ಯ ಶ್ರವಣ ಮಾಡ್ತಾನೇ ಇರಬೇಕು. ಎಲ್ಲಿವರೆಗೆ ಶ್ರವಣ ಮಾಡುವುದು ಅಂತ ಯಾರು ಕೇಳಿದರೆ, ಯಾವದು ಅಜ್ಞಾನಂ, ಎಲ್ಲಿವರೆಗೆ ನಮಗೆ ಅಜ್ಞಾನ ಇದೆಯೋ ಅಲ್ಲಿವರೆಗೂ ಶ್ರವಣ ಮಾಡ್ತಾನೇ ಇರಬೇಕು. ಮುಂದೆ ಮನನ ಯಾವಾಗ ಮಾಡಬೇಕು ಅಂದರೆ, ಶ್ರವಣ ಮಾಡಿದ ಬಳಿಕ ಮತಿರಿ ಯಾವದು ಅಯುಕ್ತತ, ನಾವು ಶ್ರವಣ ಮಾಡಿದ ವಿಷಯಗಳ ಬಗ್ಗೆ ಇನ್ನೂ ಯುಕ್ತಾಯುಕ್ತತೆಯ ಬಗ್ಗೆ ನಮಗೆ ನಿರ್ಧಾರ ಆಗದೆ ಹೋದರೆ, ಇದು ಹೇಗೆ ಸರಿ, ಭಗವಂತನ ಗುಣ, ಅವನ ಸ್ವಭಾವ, ಅವನ ಕ್ರಿಯೆ, ಅವನ ಸೃಷ್ಟಿ ಇತ್ಯಾದಿಗಳ ಬಗ್ಗೆ ನಮ್ಗೆ ಇನ್ನೂ ಸಂಶಯವಿದ್ದರೆ, ಆವಾಗ ಇನ್ನೂ ಆ ಯುಕ್ತಾಯುಕ್ತತೆಗಳ ಬಗ್ಗೆ ನಿರ್ಧಾರ ಆಗದೆ ಹೋದರೆ ಮತ್ತೆ ಅದನ್ನು ಯುಕ್ತಿಗಳ ಮೂಲಕವಾಗಿ ಅಧ್ಯಯನ ಮಾಡಲೇಬೇಕು. ಯುಕ್ತಿಗಳ ಮೂಲಕವಾಗಿ ಮನನ ಮಾಡಬೇಕು. ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್, ಅದು ಆ ಬ್ರಹ್ಮಸೂತ್ರ ಭಾಷೆಯಲ್ಲೇ ಮುಂದೆ ಬರುವಂಥ ಒಂದು ಮಾತು. ಎಲ್ಲ ವೇದಗಳನ್ನು ಓದಬೇಕು. ಇತಿಹಾಸ ಅನಿಸ್ಕೊಂಡಿರುವ ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣಗಳನ್ನು ಓದಬೇಕು. ಭಾಗವತಾದಿ ಪುರಾಣಗಳನ್ನು ಓದಬೇಕು. ಅದು ಹೇಗೆ ಓದಬೇಕು ಅಂದರೆ ಸಯುಕ್ತಿಕಾನ್, ಯುಕ್ತಿ ಸಮೇತವಾಗಿ ಅಧ್ಯಯನ ಮಾಡಬೇಕು. ಆವಾಗಲೇ ನಮಗೆ ಆ ಸಂಶಯ ಮತ್ತು ಭ್ರಾಂತಿಗಳ ಪರಿಹಾರ ಆಗ್ತದೆ. ಮುಂದೆ ದೃಢವಾದ ಮನಸ್ಸಿನಿಂದ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮುಂದೆ ಧ್ಯಾನಂತ ಯಾವ ದೀಕ್ಷಾ ಸ್ಯಾತ್, ಎಷ್ಟರವರೆಗೆ ಧ್ಯಾನ ಮಾಡಬೇಕು ಅಂದರೆ, ನಮಗೆ ಭಗವಂತನ ದರ್ಶನ ಆಗುವವರೆಗೂ ಧ್ಯಾನ ಮಾಡ್ತಾನೇ ಇರಬೇಕು. ಇದು ಜೀವನದ ಕರ್ತವ್ಯವನ್ನು ಉದ್ದೇಶಿಸಿ ಹೇಳಿರುವಂಥ ಮಾತು. ಅನುವ್ಯಾಖ್ಯಾನದಲ್ಲೂ ಹಾಗೆ ಬಂದಿದೆ. ಅಧ್ಯಾಪಿತೇನ ದೇವಾದ್ಯಾಹ ಶೃಣ್ವತೆ ಮನ್ವತ್ತೆ ಸದಾ ಧ್ಯಾಯಂತ ಯತಃ ಯೋಗಂ. ಶ್ರವಣ ಮನನ ಧ್ಯಾನಗಳಿಗೆ ಇಷ್ಟು ಮಹತ್ವ ಇರುವುದರಿಂದ ದೇವಾದ್ಯಾಹ, ದೇವತೆಗಳು ಮೊದಲಾದವರು ಕೂಡ ಶೃಣ್ವತೆ, ಶ್ರವಣ ಮಾಡ್ತಾರೆ, ಮನ್ವತೆ, ಶ್ರವಣ ಮಾಡಿದ್ದನ್ನು ಮನನಕ್ಕೊಳಪಡಿಸ್ತಾರೆ, ಧ್ಯಾಯಂತಿತ ಯಥಾಯೋಗಂ, ಧ್ಯಾನವನ್ನು ಕೂಡ ಅವ್ರು ಮಾಡಿಯೇ ಮಾಡ್ತಾರೆ. ಚತುರ್ಮುಖ ಬ್ರಹ್ಮನವರೆಗೂ ಕೂಡ, ಅದು ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ, ಯಾವತ್ ಬ್ರಹ್ಮ ಬ್ರಹ್ಮಣಸ್ತು ಪ್ರಾಯೋ ನಾ ಪ್ರತಿಭಾಸಿತಂ. ಚತುರ್ಮುಖ ಬ್ರಹ್ಮನಿಗೆ ಪ್ರಾಯ ತಿಳಿಯದೇ ಇರುವುದು ಯಾವುದೂ ಇಲ್ಲವೇ ಇಲ್ಲ. ಎಲ್ಲವನ್ನೂ ಅವನು ತಿಳಿದೇ ಇದ್ದಾನೆ. ಜೀವಕೋಟಿಯಲ್ಲಿ ಅತಿ ದೊಡ್ಡ ಸಾಧಕ ಅವನು.
ಆದರೂ ಕೂಡ ವಿಷ್ಣು ಪ್ರೀತ್ಯರ್ಥಮೇವ ಅಸ್ಯ ಶ್ರೋತವ್ಯಂ ಪ್ರಾಯಶೋ ಹರೇಹೇ. ಅವನು ಕೂಡ ಭಗವಂತನ ಪ್ರೀತಿಗಾಗಿ, ಪ್ರೀತಿಯ ಸಂಪಾದನೆಗಾಗಿ ಮತ್ತೆ ಅವನು ಶ್ರವಣ ಮಾಡ್ತಾನೇ ಇರಬೇಕು. ಅನ್ಯೇಷಾಂ ಶ್ರವಣಾಜ್ಞಾನಂ ಕ್ರಮಶಃ ಮಾನಸೋತ್ತರಂ. ಚತುರ್ಮುಖ ಬ್ರಹ್ಮನಿಂದ ಕೆಳಗೆ ಬಂದಂತೆ ಶ್ರವಣದ ಮೇಲಿನ ಅವಲಂಬನೆ ಹೆಚ್ಚಾಗ್ತದೆ. ಅವರಿಗೆ ತಿಳಿಯದೇ ಇರುವ ಸಂಗತಿಗಳು ಬಹಳ ಆದ್ದರಿಂದ, ಅಜ್ಞಾನಗಳು ಮತ್ತು ಭ್ರಾಂತಿಗಳು ಬಹಳ ಆದ್ದರಿಂದ, ಅಜ್ಞಾನ ಮತ್ತು ಸಂಶಯಗಳು ಬಹಳ ಆದ್ದರಿಂದ ಶ್ರವಣದ ಮೇಲಿನ ಅವಲಂಬನೆ ಚತುರ್ಮುಖ ಬ್ರಹ್ಮನಿಂದ ಕೆಳಗೆ ಬಂದಂತೆ ಹೆಚ್ಚಾಗ್ತದೆ. ಮಾನುಷೋತ್ತರಂ. ಮನುಷ್ಯರಿಗಂತೂ ಆ ಶ್ರವಣದ ಅವಲಂಬನೆ ಅತಿ ಹೆಚ್ಚು ಈ ಸೃಷ್ಟಿಯಲ್ಲೇ. ದೇವ, ಋಷಿ, ಪಿತೃ, ಚಕ್ರವರ್ತಿಗಳು ಮನುಷ್ಯರು. ಸಾಧಕರಲ್ಲಿ ಮನುಷ್ಯರೇ ಕೆಳಗಿನವರು. ಅವರಿಗೆ ಶ್ರವಣದ ಮೇಲಿನ ಅವಲಂಬನೆ ಬಹಳ ಇದೆ, ಮಾಡ್ತಾನೇ ಇರಬೇಕು ಅವರು. ಅತ್ಯಲ್ಪ ಪ್ರತಿಭಾನುತ್ವ ಮನುಷ್ಯಾಶ್ರುತ ವೇದಿನಃ. ಸಾಧಕ ವರ್ಗದಲ್ಲಿ ಅತ್ಯಂತ ಕಡಿಮೆ ಪ್ರತಿಭಾ ಇದ್ದವರು, ಅತಿ ಹೆಚ್ಚು ಭ್ರಾಂತಿ ಇದ್ದವರು, ಅತಿ ಹೆಚ್ಚು ಅಜ್ಞಾನ ಇದ್ದವರು, ಅತಿ ಹೆಚ್ಚು ಸಂಶಯ ಇದ್ದವರು ಮನುಷ್ಯರು. ಆದ್ದರಿಂದ ಶ್ರುತವೇದಿನಃ, ಅವರು ಶ್ರವಣ ಮಾಡ್ತಾನೇ ಇರಬೇಕು, ಸ್ವಾಧ್ಯಾಯ ಮಾಡ್ತಾನೇ ಇರಬೇಕು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಯಾವತ್ತೂ ಕೂಡ ಎಚ್ಚರ ತಪ್ಪಿ ಸ್ವಾಧ್ಯಾಯವನ್ನು ಕೈ ಬಿಡಬಾರದು ಅಂತ ಉಪನಿಷತ್ತು ಕೂಡ ಹೇಳ್ತದೆ. ಇದು ತುಂಬ ಮಹತ್ವದ ಸಂಗತಿ. ನಮಗೀಗ ಧ್ಯಾನ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತೀವಲ್ಲ, ನಮಗೆ ಮನಸ್ಸು ಚಂಚಲವಾಗಿದೆ, ಆದ್ದರಿಂದ ಧ್ಯಾನ ಮಾಡಲಿಕ್ಕೆ ಬರ್ತಿಲ್ಲ, ಇದೆಲ್ಲ ಎಲ್ಲರದ್ದು ಸಮಸ್ಯೆ. ಮನಸ್ಸು ಚಂಚಲ ಆಗಿರುವುದರಿಂದ ಧ್ಯಾನ ಮಾಡಲಿಕ್ಕೆ ಬರ್ತಿಲ್ಲ ಅಂತ ಅನ್ನೋದು ಒಂದು ಕಾರಣ ಹೌದು. ಇನ್ನೊಂದು, ನಮಗೆ ತತ್ವಗಳ ಕುರಿತಾಗಿ ಇನ್ನೂ ಸರಿಯಾದ ತಿಳುವಳಿಕೆ ಇಲ್ಲ, ಇನ್ನೂ ಎಲ್ಲ ಸಂಶಯಗಳು ಪರಿಹಾರ ಕಂಡಿಲ್ಲ, ಮತ್ತು ಎಲ್ಲ ಭ್ರಾಂತಿಗಳ ಪರಿಹಾರವೂ ಕಂಡಿಲ್ಲ. ಆದ್ದರಿಂದ ನಮಗೆ ಸರಿಯಾಗಿ ಧ್ಯಾನ ಮಾಡಲಿಕ್ಕೆ ಬರ್ತಿಲ್ಲ. ಇದು ನಾವು ಮೊದಲು ಮನಗಾಣಬೇಕಾದದ್ದು. ನಮ್ಮ ಮನಸ್ಸು ಚಂಚಲವಾಗಿದೆ ಅನ್ನೋದೊಂದು ಕಾರಣ, ಅದೊಂದೇ ಕಾರಣ ಅಲ್ಲ. ಅಜ್ಞಾನ ಇದೆ, ಮನುಷ್ಯ ತನಗೆ ಅಜ್ಞಾನ ಇದೆ ಅಂತ ಒಪ್ಕೊಳ್ಬೇಕು. ಅಜ್ಞಾನ ಇದೆ ಅಂತ ಗೊತ್ತಿದ್ರೆ ಆಗ ಅವನು ಅಜ್ಞಾನದ ಪರಿಹಾರಕ್ಕಾಗಿ, ಶ್ರವಣಕ್ಕಾಗಿ ಪ್ರಯತ್ನ ಪಡ್ತಾನೆ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ಮನಸ್ಸನ್ನು ನಿಗ್ರಹದಲ್ಲಿಟ್ಕೊಳ್ಳೋದು ಬಹಳ ಕಷ್ಟ. ದುರ್ನಿಗ್ರಹಂ ಚಲಂ, ಅದು ಬಹಳ ಚಂಚಲ ಬೇರೆ. ಅಭ್ಯಾಸ ಏನು ತಗೊಂತೆಯ, ತೀವ್ರವಾದಂತಹ ಅಭ್ಯಾಸದಿಂದ ನಾವು ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಬರ್ತದೆ, ಅದನ್ನು ಧ್ಯಾನದಲ್ಲಿ ತೊಡಗಿಸ್ಲಿಕ್ಕೆ ಬರ್ತದೆ ಅಂತ ಕೃಷ್ಣ ಅರ್ಜುನನಿಗೆ ಸಮಾಧಾನ ಹೇಳ್ತಾನೆ. ಹೀಗೆ ಧ್ಯಾನದ ಪ್ರತಿಬಂಧಕಗಳೇನು ಅಂದರೆ, ಒಂದು ಮನಸ್ಸಿನ ಚಾಂಚಲ್ಯ, ಭ್ರಮೆಗಳು ಮತ್ತು ಅಜ್ಞಾನಗಳು. ಇದನ್ನು ಮನಗಂಡ್ರೆ ಶ್ರವಣ ಮನನಗಳ ಮಹತ್ವ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಅದು ಆ 3ನೇ ಅಧ್ಯಾಯದ 4ನೇ ಪಾದದಲ್ಲಿ 43ನೇ ಸೂತ್ರದಲ್ಲಿ ಬರುವಂಥ ವಿಷಯ. ಅಲ್ಲಿ ಬ್ರಹ್ಮತರ್ಕದ ಮಾತಿದೆ. ಆಚಾರ್ಯರ ಮಾತು, ಶ್ರವಣಾದಿ ಫಲಂಚ ಅಜ್ಞಾನ ವಿಪರ್ಯಾದಿ ದರ್ಶನ ಪ್ರತಿಬಂಧ ನಿವೃತ್ತಿ. ಶ್ರವಣ ಮನನಗಳನ್ನು ನಾವು ಮಾಡ್ತಾನೇ ಇದ್ರೆ ಅದರಿಂದ ನಮಗೆ ಈ ಭಗವತ್ ಸಾಕ್ಷಾತ್ಕಾರಕ್ಕೆ ಪ್ರತಿಬಂಧಕವಾದ ಅಜ್ಞಾನ ವಿಪರ್ಯಯಗಳ ನಿವಾರಣೆ ಆಗ್ತದೆ ಅಂತ ಏನು ಹೇಳಿದೆ ಬ್ರಹ್ಮತರ್ಕ. ಏನು ಹೇಳಿದೆ ಅಂದರೆ, ಶ್ರುತ್ವ ಶ್ರವಣ ಮಾಡಿ, ಮತ್ವ ಧ್ಯಾನ ಮಾಡಿ, ತಥಾ ಹಾಗೆ ಧ್ಯಾತ್ವ ಧ್ಯಾನ ಮಾಡಿ, ತದ್ ಅಜ್ಞಾನ ವಿಪರ್ಯಯೋ ಪರಮಾತ್ಮನ ಕುರಿತಾಗಿ ಅಜ್ಞಾನವನ್ನು ಹಾಗೆ ಸಂಶಯಗಳನ್ನು ಪರಿಹರಿಸಿಕೊಂಡು, ಜ್ಞಾನದ ಕೊರತೆಯನ್ನು ಪರಿಹಾರ ಮಾಡಿಕೊಂಡು, ತಪ್ಪು ತಿಳುವಳಿಕೆಯನ್ನು ಪರಿಹಾರ ಮಾಡಿಕೊಂಡು, ಗೊಂದಲಗಳನ್ನು ಪರಿಹಾರ ಮಾಡಿಕೊಂಡು ಮುಂದೆ ಲಭತೆ ಬ್ರಹ್ಮದರ್ಶನಂ, ಆಮೇಲೆ ಬ್ರಹ್ಮದರ್ಶನ ಆಗ್ತದೆ ಅಂತ ಅಲ್ಲಿ ಬಂದಿದೆ. ಅದಕ್ಕಾಗಿಯೇ ಪರಮಾತ್ಮನ ಕುರಿತು ಶ್ರವಣ ಮಾಡ್ತಾನೇ ಇರಬೇಕು ಅಂತ ಈ ಭಾಗವತವು ಕೂಡ ಅದನ್ನು ವರ್ಣನೆ ಮಾಡಿದೆ. ಹೀಗೆ ಶ್ರವಣೇನ ಅಜ್ಞಾನಂ, ಶ್ರವಣದಿಂದ ಅಜ್ಞಾನ ಪರಿಹಾರ ಕಾಣುತ್ತದೆ. ಕೀರ್ತನ ಅಪನ ಪರ್ಯಾಯ ಮನನೇನ, ತುಂಬ ಸುಂದರವಾದ ಮಾತಿವಲ್ಲ. ಕೀರ್ತನ ಮಾಡುವುದು ಅಂತಂತೀವಲ್ಲ, ಕೀರ್ತನ ಮಾಡುವುದು ಅಂದರೆ ಕೇವಲ ಹಾಡುವುದಲ್ಲ. ಭಗವಂತನ ನಾಮ ಸಂಕೀರ್ತನೆ ಅಂದರೆ ಕೇವಲ ಹಾಡುವುದು, ಪಾರಾಯಣ ಮಾಡುವುದು ಮಾತ್ರ ಅಲ್ಲ. ಕೀರ್ತನ ಅಪರ ಪರ್ಯಾಯ ಮನನೇನ, ಶ್ರವಣ ಆದ್ಮೇಲೆ ಮನನ ಬರಬೇಕು, ಮುಂದೆ ಧ್ಯಾನ ಬರಬೇಕಲ್ಲ. ಆ ಕೀರ್ತನ ಅನ್ನೋ ಶಬ್ದದಿಂದ ಭಾಗವತ ಹೇಳಿರುವುದು ಮನನವನ್ನು ಹೇಳಿದೆ. ಯಾವತ್ತೂ ಮನನ, ನಿರಂತರವಾಗಿ ಮನನ ಅಂತಂದು ನಡೀತಾ ಇರಬೇಕು. ಒಂದು ಕಡೆ ಕೂತ್ಕೊಂಡು ಗುರುಗಳು ಹೇಳಿದ್ದನ್ನು ಮನನ ಮಾಡಬೇಕು, ಶಿಷ್ಯರಿಬ್ಬರು ಪರಸ್ಪರ ಅಂತ ಅಷ್ಟೇ ಅಲ್ಲ.
ಭಗವಂತನ ಕುರಿತಾದ ಸ್ತೋತ್ರಗಳನ್ನು ಪಾರಾಯಣ ಮಾಡುವಾಗ, ಇತರ ಕೆಲಸಗಳನ್ನು ಮಾಡುವಾಗ ಆ ಸಂದರ್ಭದಲ್ಲೂ ಕೂಡ ಮನನ ಅಂತನ್ನೋದು ನಡೀತಾ ಇರಬೇಕು ಅಂತನ್ನೋದನ್ನು ತೋರಿಸ್ತದೆ. ಮನನಕ್ಕೇನೆ ಕೀರ್ತನ ಅಂತ ಹೆಸರು. ಭಗವಂತನ ನಾಮಗಳ ಉಚ್ಚಾರ ಬಾಯಿಂದ ಆಗ್ತಾ ಇರಬೇಕು. ಸ್ತೋತ್ರಗಳನ್ನು ಬಾಯ್ಪಾಠ ಕಲ್ತಿರುವುದರಿಂದ ಅವನು ನಿರಂತರವಾಗಿ ನಡೀತಾ ಇರಬೇಕು. ಅವುಗಳ ಪಾರಾಯಣ ಒಳಗೆ ಮನಸ್ಸು ಮನನ ಮಾಡ್ತಾ ಇರಬೇಕು. ಶ್ರವಣದಿಂದ ಅಜ್ಞಾನ ಪರಿಹಾರ ಆಗ್ತದೆ. ಈ ಮನನದಿಂದ ತಪ್ಪು ತಿಳುವಳಿಕೆ ಮತ್ತು ಸಂಶಯ ಪರಿಹಾರ ಕಾಣ್ತದೆ. ಅಲ್ಲೇ ಮೊದಲು ಅಜ್ಞಾನ ಅಂತಿದೆಯಲ್ಲ, ಶ್ರವಣದಿಂದ ಅಜ್ಞಾನ ಪರಿಹಾರ ಕಾಣುವುದರಿಂದ ಜ್ಞಾನದ ಕೊರತೆ ಹೋಗ್ತದೆ. ಶ್ರವಣದಿಂದ ತಪ್ಪು ತಿಳುವಳಿಕೆ ಮತ್ತು ಸಂಶಯಗಳು ಮನನದಿಂದ ಹೋಗ್ತವೆ. ಮುಂದೆ ಸ್ಮರ್ತವ್ಯ ಅಂತಿದೆಯಲ್ಲ, ಸ್ಮರಣ ಮಾಡುವುದು ಅಂದರೆ ಧ್ಯಾನ ಮಾಡುವುದು ಅಂತ ಅರ್ಥ. ಸ್ಮರಣ ಲಕ್ಷಣ ಧ್ಯಾನೇನ, ತುಂಬ ವಿಶಿಷ್ಟವಾದ ಅರ್ಥಗಳನ್ನು ಬರೆದಿದ್ದಾರೆ ವಿಜಯಧ್ವಜರು. ಅದರಿಂದ ಬ್ರಹ್ಮಾಪರೋಕ್ಷ ಆಗ್ತದೆ ಅಂತ ಅದರ ತಾತ್ಪರ್ಯ. ಇವು ಎಲ್ಲವೂ ಕೂಡ ಭಗವಂತನ ಕುರಿತಾಗಿಯೇ ಇರಬೇಕು. ಈ ಜಪ ಮಾಡುವುದು ಈ ಮೊದಲಾದೆಲ್ಲವೂ ಕೂಡ. ಇದು ವಿಜಯಧ್ವಜರು ಹೇಳಿದಂತಹ ಅರ್ಥ. ಬ್ರಹ್ಮಸೂತ್ರದ ಭಾಷ್ಯದ ಆ ಮಾತನ್ನು ಅವರು ನೆನಪು ಮಾಡಿಕೊಂಡಿದ್ದಾರೆ. ಯಾದವಾರ್ಯರು ಕೂಡ ಅದನ್ನ ಬರೀತಾರೆ. ಸರ್ವಾತ್ಮ ಅಂದ್ರೆ ಸರ್ವಸ್ವಾಮಿ ಒಂದರ್ಥ, ಇನ್ನೊಂದು ಸರ್ವಾತ್ಮ ಅಂದ್ರೆ ಸರ್ವಾಭೀಷ್ಟದಾಯಕ. ಹೆಚ್ಚಾಪ್ನೋತಿ ಯದಾದತ್ತೆ ಹೆಚ್ಚಾಕಿ ವಿಷಯಾನಿಹ. ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ, ಭಕ್ತರಿಗೆಲ್ಲವನ್ನು ಕೊಡ್ತಾನೆ, ಆದ್ದರಿಂದ ಆತ ಸರ್ವಾತ್ಮ. ಭಗವಾನ್ ಅಂದರೆ ಅಪರಿಮಿತವಾದ 6 ಗುಣಗಳಿದ್ದವನು. ಹರಿ ಅಂದರೆ ಸಂಸಾರದ ಭಯವನ್ನು ಪರಿಹಾರ ಮಾಡುವವನು. ಈಶ್ವರ ಅಂದರೆ ಅಘಟಿತ ಘಟನಾ ಶಕ್ತಿ ಇದ್ದವನು. ನಮ್ಮ ದೃಷ್ಟಿಯಿಂದ ಯಾವುದನ್ನು ಹೊಂದಾಣಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ವೋ ಅಂಥದ್ದೆಲ್ಲವನ್ನು ಹೊಂದಾಣಿಕೆ ಮಾಡಿ ತೋರಿಸುವವನು. ಕೀರ್ತನ ಅಂದರೆ ಮನನ. ಯಾದವಾರ್ಯರು ಕೂಡ ಅದನ್ನೇ ಹೇಳಿದ್ದಾರೆ. ಸ್ಮರಣ ಅಂದರೆ ಧ್ಯಾನ. ಶ್ರವಣ ಅಂದ್ರಂತೂ ಶ್ರವಣವೇ. ಯತ್ಕರ್ತವ್ಯಂ ಅಥೋ ಜಪ್ಯಂ ಅಂತ ಅವನು ಪ್ರಶ್ನೆ ಕೇಳಿದ್ನಲ್ಲ, ಅದಕ್ಕೆ ಇವರು ಉತ್ತರ ಕೊಟ್ಟಿದ್ದಾರೆ. ಅಭಯ ಅಂದರೆ ಮುಕ್ತಿ. ಅದು ಮುಕ್ತಿ ದೊರೆಯುವುದು ಈ ಮಾತಿನಿಂದ ಅಂತ ಅದರ ತಾತ್ಪರ್ಯ. ನ ಕೇವಲ ದೃಷ್ಟ ಅಯಂ ಅನಿಷ್ಟ ನಿವರ್ತಕ. ಭಗವಂತನನ್ನು ಕಂಡು ಕೂಡಲೇ ನಮ್ಮ ಸಂಸಾರ ಪರಿಹಾರ ಕಾಣೋದಿಲ್ಲ. ಕಿಂತು ಸ್ವರೂಪಾನಂದಾದಿ ಸರ್ವೇಷ್ಟ ಪ್ರದಶ್ಚ. ಪರಮಾತ್ಮನನ್ನು ನೋಡಿದ ಕೂಡಲೇ ಅನಿಷ್ಟಗಳು ಹೋಗ್ತವೆ ಅಂತ ಮಾತ್ರ ಅಲ್ಲ, ಅವನು ಈ ನಮಗೆ ತತ್ವಜ್ಞಾನವನ್ನು ಕೂಡ ಕೊಡ್ತಾನೆ, ಕೊಟ್ಟು ಅದರಿಂದ ಆನಂದ ಕೊಡ್ತಾನೆ. ಅದರಿಂದ ಸರ್ವಾತ್ಮ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಇದು ನಾವೀಗ ನೋಡಿದಂಥ ಶ್ಲೋಕ. ಇದಕ್ಕೇನೂ ಭಾಗವತ ತಾತ್ಪರ್ಯ ಇಲ್ಲ ಈ ಶ್ಲೋಕಕ್ಕೆ ನಮ್ಗೆ ಗೊತ್ತಿರುವಂತೆ. ಏತಾವಾನ್ ಸಾಂಖ್ಯಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠಯ ಜನ್ಮಲಾಭ ಪರಃ ಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ವಿಜಯಧ್ವಜರು ಹೇಳ್ತಾರೆ, ಮರಣಕಾಲೇ ಯಥಾ ಶ್ರೀ ನಾರಾಯಣ ಸ್ಮರಣಂ ಸ್ಯಾತ್ ತಥಾ ಬಹುಶಾಸ್ತ್ರಾಭ್ಯಾಸ ಕರ್ತವ್ಯ. ಮರಣಕಾಲದಲ್ಲಿ ಭಗವಂತನ ಸ್ಮರಣ ಬರಬೇಕು ಅಂತಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಾಸ್ತ್ರಾಭ್ಯಾಸ ನಡೆಯಬೇಕು. ಅದನ್ನು ಏತಾವಾನ್ ಅಂತ ಮಾತಿನಿಂದ ಹೇಳಿದ್ದಾರೆ. ಅಂತೆ ನಾರಾಯಣ ಸ್ಮೃತಿ. ಕೊನೆಗೆ ಭಗವಂತನ ನಾಮಸ್ಮರಣ ಆಗಬೇಕು. ಇದು ಜನ್ಮಲಾಭ ಪರಃ ಪುಂಸಾಂ. ಹುಟ್ಟಿದ್ದು ಸಾರ್ಥಕ ಆಗಬೇಕು ಅಂತಂದರೆ ಈ ಜನ್ಮದಲ್ಲಿ ಮತ್ತೇನು ಮಾಡಿದ್ದೇವೋ ಬಿಟ್ಟಿದ್ದೇವೋ ಗೊತ್ತಿಲ್ಲ. ಸಾಯುವ ಕಾಲದಲ್ಲಿ ಭಗವಂತ ನಾಮಸ್ಮರಣೆ ಬಂದರೆ ಅದು ಆ ಜನ್ಮದ ಪರಮೋಚ್ಚ ಲಾಭ. ಸಾಂಖ್ಯ ಯೋಗಾಭ್ಯಾಮ್ ಅಂತಿದೆ. ಅಲ್ಲಿ ಸಾಂಖ್ಯ ಅಂದರೆ ಭಗವಂತನ ಕುರಿತಾದ ತತ್ವಜ್ಞಾನ ಅಂತಲೇ ಅರ್ಥ. ಸಾಂಖ್ಯನ ತತ್ವಜ್ಞಾನೇನ. ಅದು ಸಾಂಖ್ಯಶಾಸ್ತ್ರದಲ್ಲಿ ಪ್ರತಿಪಾದಿತವಾಗಿದೆ. ಸಾಂಖ್ಯ ಅಂದರೆ ಆಧುನಿಕ ಈ ಷಡ್ದರ್ಶನಗಳಲ್ಲಿ ಒಂದಾದ ಸಾಂಖ್ಯ ಅಲ್ಲ. ಸಾಂಖ್ಯ ಅಂದರೆ ಕಪಿಲ ಋಷಿ ಪರಮಾತ್ಮ ಹೇಳಿದ ಸಾಂಖ್ಯಶಾಸ್ತ್ರ. ಕಾಪಿಲೇಯ ಕಪಿಲ ಸಂಹಿತ, ಅದರಲ್ಲಿ ಪ್ರತಿಪಾದಿತವಾದ ತತ್ವಜ್ಞಾನವನ್ನು ಸಂಪಾದನೆ ಮಾಡಬೇಕು. ಯೋಗಶಾಸ್ತ್ರ ಅಂತ ಒಂದಿದೆ, ಅದು ಕೂಡ ವ್ಯಾಸಯೋಗ ಅಂತ ಒಂದಿದೆ. ವೇದವ್ಯಾಸರೇ ರಚನೆ ಮಾಡಿದ ಯೋಗಶಾಸ್ತ್ರ ಒಂದಿದೆ. ದತ್ತಾತ್ರೇಯ ಮಾಡಿದ ದತ್ತಾತ್ರೇಯ ಯೋಗ ಅಂತ ಒಂದಿದೆ. ಅದರಲ್ಲಿ ಹೇಳಿದಂತೆ ಭಗವಂತನ ಪೂಜಾ ಇತ್ಯಾದಿ ಅನುಷ್ಠಾನ ಮಾಡಬೇಕು. ಹಾಗೆ ನಮ್ಮ ವರ್ಣ ಆಶ್ರಮಕ್ಕೆ ತಕ್ಕಂತೆ ಧರ್ಮಾನುಷ್ಠಾನ ಮಾಡಬೇಕು. ಹೀಗೆ ಮಾಡಿದರೆ ಅಂತ್ಯಕಾಲದಲ್ಲಿ ನಾರಾಯಣ ಸ್ಮರಣೆ ಬರ್ತದೆ. ಆದ್ದರಿಂದ ಸಕಲ ಶಾಸ್ತ್ರಗಳು ಪ್ರತಿಪಾದನೆ ಮಾಡುವುದೇನನ್ನ, ನಾರಾಯಣನನ್ನು ಸ್ಮರಣೆ ಮಾಡಿರಿ. ಯಾವಾಗ? ಮ್ರಿಯಮಾಣೇನ ಸರ್ವಥ. ಸಾಯುವವನಂತೂ, ಸಾಯ್ಲಿಕ್ಕೆ ಹೊರಟವರಂತೂ ಮಾಡಲೇಬೇಕು, ಎಲ್ಲರೂ ಮಾಡಬೇಕು ಅಂತ ಅದರ ತಾತ್ಪರ್ಯ.
ಸಾಂಖ್ಯಂ ಅಂದರೆ ಈ ಜೀವ ಮತ್ತು ಪರಮಾತ್ಮನ ಕುರಿತು ತತ್ವಜ್ಞಾನ, ಯಾದವಾರ್ಯರು ಹೇಳುವಂತೆ. ಯೋಗ ಅಂದರೆ ಅಷ್ಟಾಂಗ ಯೋಗ. ಸ್ವಧರ್ಮ ಪರಿನಿಷ್ಠ ಅಂದರೆ ಸ್ವಧರ್ಮಾನುಷ್ಠಾನ ನಿಯಮ, ತನ್ನ ಧರ್ಮದಲ್ಲಿ ಅನುಷ್ಠಾನ ಮಾಡುವುದು ಮೊದಲಾದವುಗಳು. ಇದೇ ದೊಡ್ಡ ಲಾಭ. ಅವರು ಕೂಡ ಅದನ್ನ ಅರ್ಥ ಬರೀತಾರೆ. ಪ್ರಾಯೇಣ ಮುನಯೋರಾಜನ್ ನಿವೃತ್ತ ವಿಧಿ ನಿಷೇಧತಃ ನೈರ್ಗುಣ್ಯಸ್ಥ ರಮಂತೆ ಸ್ಮ ಗುಣಾನುಕಥನೆ ಹರೇಹೇ ಅಂತ ಮುಂದಿನ ಶ್ಲೋಕ, 7ನೇ ಶ್ಲೋಕ. ಇದಕ್ಕೆ ಒಂದಿಷ್ಟು ಭಾಗವತ ತಾತ್ಪರ್ಯ ಇದೆ. ಏನು ಅರ್ಥ ಹೇಳಿದ್ದಾರೆ ಅಂದರೆ, ಎಲ್ಲ ಜ್ಞಾನಿಗಳೂ ಮಾಡ್ತಾರೆ, ಮುನಿಗಳೂ ಮಾಡ್ತಾರೆ, ಇನ್ನೂ ಮುಕ್ತಿ ಹೊಂದಿಲ್ಲದೆ ಇದ್ದವರು ಮಾಡ್ತಾರೆ, ಮುಕ್ತಿಗೆ ಹೋದವರು ಕೂಡ ಆ ಭಗವಂತನ ಕುರಿತು ಈ ಶ್ರವಣ ಇತ್ಯಾದಿಗಳನ್ನು ಮಾಡಿಯೇ ಮಾಡ್ತಾರೆ. ಯಾವತ್ತೂ ಲೌಕಿಕ ವ್ಯವಹಾರದಲ್ಲಿ ಇವರು ಯಾರೂ ತೊಡಗೋದಿಲ್ಲ. ಹೀಗೆ ಇನ್ನೇನು ಮುಕ್ತಿಗೆ ಹೋಗ್ತೀವಿ ಅಂತ ತೀರ್ಮಾನ ಆಗಿರುವಂಥ, ನಿಶ್ಚಿತ ಆಗಿರುವಂಥ ಸ್ಥಿತಿಯುಳ್ಳವರು, ಆ ಸಾಧನೆ ಎತ್ತರವನ್ನು ಏರಿದವರು, ಮುಕ್ತಿಗೆ ಹೋದವರು ಕೂಡ ಧ್ಯಾನ ಮಾಡ್ತಾರೆ. ಅಂದರೆ ಸಂಸಾರದಲ್ಲಿ ಬದ್ಧರಾದಂಥ ನಮ್ಮಂಥವ್ರ ಬಗ್ಗೆ ಏನು ಹೇಳಬೇಕಾಗಿದೆ? ಆದ್ದರಿಂದ ನಾನು ಈ ಭಾಗವತವನ್ನು ಈಗ ಹೇಳುವವನಿದ್ದೇನೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ, ಇದನ್ನು ಹೇಳುವವನಿದ್ದೇನೆ, ನೀನು ಕೇಳು. ಅದನ್ನು ಎಲ್ಲಿ ಅಧ್ಯಯನ ಮಾಡಿದೆ ಅಂತ ಅನ್ನೋದನ್ನು ಹೇಳ್ತಾನೆ ಮುಂದೆ. ಈ ಶ್ಲೋಕಕ್ಕೆ ಏನು ಅರ್ಥ ಹೇಳ್ತಾರೆ ವಿಜಯಧ್ವಜರು, ಯಾದವಾರ್ಯರು, ಹಾಗೆ ಆಚಾರ್ಯರು ಏನದಕ್ಕೆ ತಾತ್ಪರ್ಯ ಹೇಳ್ತಾರೆ ಅಂತ ಅನ್ನೋದು ನೋಡೋಣ. ಸರ್ವಥಾ ನಾರಾಯಣ ಶ್ರವಣಾದಿ ಕಾರ್ಯಂ, ಯಾವಾಗಲೂ ನಾರಾಯಣನ ಕುರಿತು ಶ್ರವಣ ಮಾಡಲೇಬೇಕು. ಮುನಿಗಳು ಅಂದರೆ ಸ್ವಸ್ವಯೋಗ್ಯ ಜ್ಞಾನವಂತಹ, ತಮಗೆ ಯೋಗ್ಯವಾದಂತಹ ಜ್ಞಾನವನ್ನು ಪಡೆದವರು. ನಿವೃತ್ತ ವಿಧಿ ನಿಷೇಧತಃ, ವಿಧಿ ನಿಷೇಧಗಳಿಂದ ದೂರ ಇದ್ದವರು. ಅಂಥ ದೊಡ್ಡ ಜ್ಞಾನಿಗಳಿಗೆ ಇದು ಮಾಡಬೇಕು, ಇದು ಮಾಡಬಾರ್ದು ಅನ್ನುವಂಥ ವಿಧಿ ನಿಷೇಧಗಳು ಇರೋದಿಲ್ಲ. ನೈರ್ಗುಣ್ಯಸ್ಥಾಹ ಅಂತ ಹೇಳ್ತಾರೆ. ನೈರ್ಗುಣ್ಯಸ್ಥಾಹ ಅಂತಂದರೆ, ನಿರ್ಗುಣ ಅಂದರೆ ತ್ರಿಗುಣರಹಿತನಾದ ಭಗವಂತ. ನೈರ್ಗುಣ್ಯ ಅಂದರೆ ಆ ಭಗವಂತನಿಂದ ಕೊಡಲ್ಪಡುವಂಥ ಮೋಕ್ಷ. ನೈರ್ಗುಣ್ಯಂ ದೀಯಮಾನತ್ವ ತತ್ಸಂಬಂಧಿ ನಿರ್ವಾಣಂ ಅಂತ ಕೆಲವು ಕಡೆ ಇದೆ. ನಿರ್ವಾಣಮಂತನೂ ಹಾಗೆ ನೈರ್ಗುಣ್ಯಮಂತನೂ ಇನ್ನೊಂದು ಕಡೆ ಪಾಠ ಇದೆ ವಿಜಯಧ್ವಜರಲ್ಲೇ. ವಿಜಯಧ್ವಜರ ಪಾಠದಲ್ಲೇ ಬೇರೆ ಬೇರೆ ಕಡೆ ಹೀಗೆ ಅದ್ರ ಪಾಠ ಕೇಳಿ ಬರ್ತದೆ. ನೈರ್ಗುಣ್ಯ ಅಂದರೂ ನಿರ್ವಾಣ ಅಂದರೂ ಅರ್ಥ ಒಂದೇ. ಆದರೆ ನಿರ್ಗುಣನಾದ ಭಗವಂತನಿಂದ ಕೊಡಲ್ಪಟ್ಟದ್ದು ನೈರ್ಗುಣ್ಯ ಅಂದರೆ ನಿರ್ವಾಣ. ಅಲ್ಲಿ ನೈರ್ಗುಣ್ಯ ಅನ್ನೋ ಶಬ್ದ ಇರುವುದು ಹೆಚ್ಚು ಯೋಗ್ಯ. ಆ ಥರ ಅದನ್ನು ತಿದ್ಕೊಳ್ಳೋದು ಒಳ್ಳೆಯದು. ಕೆಲವು ಪಾಠಗಳಲ್ಲಿ ಹಾಗೇ ಇದೆ. ಅವರು ಈ ಭಗವಂತನ ಗುಣಾನುಸಂಧಾನದಲ್ಲೇ ಮಗ್ನರಾಗಿರ್ತಾರೆ. ಗುಣಗಳನ್ನು ಸ್ಮರಿಸಿಕೊಂಡು ಇನ್ನೊಬ್ಬರಿಗೆ ಹೇಳ್ತಾ ಇರ್ತಾರೆ ಅಂತ ಅದರ ತಾತ್ಪರ್ಯ. ಕೆಲವು ಸಾರಿ ಅವರು ಧ್ಯಾನ ಮಾಡಲಿಕ್ಕೆ ಕೂತಿರ್ತಾರಲ್ಲ, ಧ್ಯಾನ ಮಾಡುವುದು ಒಂದನ್ನು ಬಿಟ್ಟರೆ ಉಳಿದೆಲ್ಲ ಸಂದರ್ಭದಲ್ಲಿ ಕೂಡ ಇದನ್ನು ಅವರು ಪ್ರತಿಪಾದನೆ ಮಾಡ್ತಾನೇ ಇರ್ತಾರೆ. ಶ್ರವಣ ಮನನಾದಿಗಳನ್ನು ಮಾಡ್ತಾನೇ ಇರ್ತಾರೆ. ಮುನಿಗಳು ಅಂದರೆ ಸ್ವಸ್ವಯೋಗ್ಯ ಜ್ಞಾನವಂತಹ, ತನಗೆ ವಿಜಯಧ್ವಜರು ಹೇಳಿದ ಅರ್ಥವನ್ನೇ ಯಾದವಾರ್ಯರು ಬರೆದಿದ್ದಾರೆ. ನಿರ್ಗುಣ್ಯಸ್ಥಾಹ ಹರೇಹೇ ಗುಣಾನುಕಥನೆ ಪ್ರಾಯೇಣ ರಮಂತೆ, ಈ ವಿಧಿ ನಿಷೇಧಗಳಿಂದ ಬದ್ಧರಾದಂಥ ಗುಣಮಯ ದೇಹದಲ್ಲಿ ಇರುವಂಥ ನಾವಿದ್ದೀವಲ್ಲ, ನಾವಂತೂ ಇದನ್ನು ಮಾಡಲೇಬೇಕಾಗ್ತದೆ. ಯಾಕಂದರೆ ನಾವಿನ್ನೂ ಆ ಎತ್ತರವನ್ನು ಏರಿಲ್ಲ. ನಮಗೆ ಯೋಗ್ಯವಾದ ಯಾವ ಜ್ಞಾನ ಇದೆ, ಆ ಜ್ಞಾನ ಯಾವುದು ಅಂತ ನಮಗೆ ಇನ್ನೂ ತಿಳಿದೇ ಇಲ್ಲ. ನಮ್ಮ ಜ್ಞಾನ ಯಾವುದು, ನಮ್ಮ ವಿಜ್ಞಾನ ಯಾವುದು? ಜ್ಞಾನ ಅಂದರೆ ಎಲ್ಲರೂ ತಿಳಿಯಬೇಕಾದ ಸಂಗತಿ. ವಿಜ್ಞಾನ ಅಂದರೆ ನಾನು ತಿಳಿಯಬೇಕಾದ ವಿಜ್ಞಾನ ನನ್ನದು, ನೀವು ತಿಳಿಯಬೇಕಾದ ವಿಜ್ಞಾನ ನಿಮ್ಮದು. ನಮಗೆ ಜ್ಞಾನ ಏನು ಅಂತಲೂ ಗೊತ್ತಿಲ್ಲ, ವಿಜ್ಞಾನ ಏನು ಅಂತಲೂ ಗೊತ್ತಿಲ್ಲ. ಅವರಿಗೆ, ಮುನಿಗಳಾದವರಿಗೆ ಜ್ಞಾನವೂ ಗೊತ್ತಿದೆ, ವಿಜ್ಞಾನವೂ ಗೊತ್ತಿದೆ. ಅವೆಲ್ಲವನ್ನೂ ಅವರು ಪಡೆದಿದ್ದಾರೆ. ಅಂಥ ಯಾವುದೂ ಇಲ್ಲದೇ ಇರುವಂಥ ನಮ್ಮಂಥ ಸಾಮಾನ್ಯರು ವಿಧಿ ನಿಷೇಧಗಳಿಗೆ ನಾವು ಯಾವತ್ತು ಬದ್ಧರಾದವರು ಶ್ರವಣಾದಿಗಳನ್ನು ಮಾಡಲೇಬೇಕು ಅಂತ ಅದರ ತಾತ್ಪರ್ಯ. ಇಲ್ಲಿ ಈ ನೈರ್ಗುಣ್ಯಸ್ಥಾಹ ಅಂತಿದೆಯಲ್ಲ, ನೈರ್ಗುಣ್ಯಸ್ಥಾಹ ಅಂತಂದರೆ ಮುಕ್ತಿಗೆ ಹೋದವರು, ಮುಕ್ತರೂ ಕೂಡ ಅಂತ ಅರ್ಥ ಮಾಡಿದ್ದಾರೆ. ತತ್ರ ಸ್ಥಿತಾಹ ನೈರ್ಗುಣ್ಯಾಹ ಅಂದರೆ ಮುಕ್ತಾಹ ಶ್ರವಣಾದಿಕಂ ಕುರುವಂತಿ ಇತ್ಯತ್ರ
ಕುರುವಂತಿ ಇತ್ಯತ್ರ ಸ್ಮ ಇತ್ಯನೇನ ಸೂಚಿತಾಂ ಪ್ರಮಾಣ ಪ್ರಸಿದ್ಧಿಂ ದರ್ಶಯತಿ ಏತದಿತಿ. ಈ ನೈರ್ಗುಣ್ಯ ಅಂದರೆ ಮುಕ್ತಿಯಲ್ಲಿ ಇದ್ದವರು ಅಂತ ಅರ್ಥ ಕೆಲವರು ಹೇಳ್ತಾರೆ. ಇದು ಯಾದವಾರರು ಬರೆದಿದ್ದಾರೆ. ಅದನ್ನು ಅನುಸರಿಸಿಯೇ ಅನುವಾದ ವಿಧಿ ನಿಷೇಧಗಳಿಗೆ ಅತೀತರಾದ ಮುಕ್ತರು ಅಂತ ಅರ್ಥ ಆಗ್ತದೆ. ಅದು ಅಷ್ಟು ಮಾತ್ರ ಅಲ್ಲ, ಕೇವಲ ಅಷ್ಟು ಮಾತ್ರ ನಾವು ಅರ್ಥ ಮಾಡ್ಕೊಳ್ಳೋದು ಬೇಡ. ನೈರ್ಗುಣ್ಯಸ್ಥಾಹ ಅಂದರೆ ಈ ಮುಕ್ತಿಗೆ ಹೋಗುವುದು ತೀರ್ಮಾನ ಆದವರು ಕೂಡ ಅಂತ ಇನ್ನೊಂದು ಅರ್ಥ. ಅದು ಪರಿನಿಷ್ಠಿತೋಪಿ ನೈರ್ಗುಣ್ಯ ಅಂತ ಮುಂದೆ ಇನ್ನೊಂದು ಕಡೆ ಬರೋದಿದೆ. ಮುಂದೆ 9ನೇ ಶ್ಲೋಕದಲ್ಲಿ ಅದು ಬರ್ತದೆ ನೋಡಿ. ನೈರ್ಗುಣ್ಯೇ ಪರಿನಿಷ್ಠಿತ. ನೈರ್ಗುಣ್ಯ ಅಂದರೆ ಮುಕ್ತಿ. ಆ ಮುಕ್ತಿಯಲ್ಲಿ ಪರಿನಿಷ್ಠಿತನಾದವನು. ಈ ಶುಕಾಚಾರ್ಯನ ಬಗ್ಗೆ ಹೇಳುವ ಮಾತದು. ಅವನು ಮುಕ್ತಿಗೆ ಹೋಗಿಬಿಟ್ಟಿದ್ದಾನೆ ಅಂತ ಅರ್ಥ ಅಲ್ಲ, ಮುಕ್ತಿಗೆ ಹೋಗುವುದು ನಿಶ್ಚಿತ ಇದ್ದವನು ಅಂತ ಅರ್ಥ. ಪರಿನಿಷ್ಠಿತ ಅಂತ ಅಲ್ಲಿದೆ. ಪರಿ ನೀತಿ ಉಪಸರ್ಗಪೂರ್ವಕ ಷ್ಠಾಗತಿ ನಿವೃತ್ತ ಧಾತು ಇದೆ. ಮತ್ತು ಇಲ್ಲಿ ನೈರ್ಗುಣ್ಯ ಸ್ಥಾಹ ಅನ್ನುವುದಕ್ಕೆ ಮುಕ್ತಿಗೆ ಹೋದವರು ಅಂತಲೇ ಅರ್ಥ ಮಾಡಬೇಕಾಗಿಲ್ಲ. ಅದನ್ನು ಗಮನಿಸಿದರೆ ಎರಡೂ ಅರ್ಥ ಆಗ್ತದೆ. ನೈರ್ಗುಣ್ಯ ಸ್ಥಾಹ ಅಂದರೆ ಮುಕ್ತಿಗೆ ಹೋಗಿ ಈಗಾಗಲೇ ಅದನ್ನು ಸಂಪಾದನೆ ಮಾಡಿ ಅಲ್ಲೇ ಇದ್ದವರು ಒಂದರ್ಥ. ಇನ್ನೊಂದು ನೈರ್ಗುಣ್ಯ ಸ್ಥಾಹ ಅಂದರೆ ಮುಕ್ತಿಗೆ ಹೋಗುವುದು ತೀರ್ಮಾನ ಇದ್ದವರು. ಎರಡೂ ಅರ್ಥವನ್ನು ತಗೊಳ್ಬೇಕಲ್ಲಿ ನಾವು. ಮುಕ್ತಿಗೆ ಹೋದವರಿಗಂತೂ ಸರ್ವಥಾ ವಿಧಿ ನಿಷೇಧಗಳಿಲ್ಲ. ಮುಕ್ತಿಗೆ ಇನ್ನೂ ಹೋಗಿಲ್ಲ, ಆದರೆ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ. ಅವರಿಗೆ ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡಿರುವುದರಿಂದ ಹಿಂದಿನ ಕರ್ಮಗಳ ಹಿಂದಿನ ಪ್ರಾರಬ್ಧಗಳೆಲ್ಲವೂ ಕೂಡ ನಷ್ಟ ಆಗಿ ಹೋಗ್ತವೆ. ಕೆಲವು ಪ್ರಾರಬ್ಧಗಳೆಲ್ಲ ಹಿಂದಿನ ಕೆಲವು ಅಶ್ಲೇಷ ವಿನಾಶವು ಅಂತ ಹೇಳ್ತಾರಲ್ಲ, ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು ಅಂತ. ಮುಂದೆ ಏನಾದ್ರು ಕರ್ಮ ಮಾಡಿದರೆ ಅದ್ರ ಲೇಪ ಆಗೋದಿಲ್ಲ, ಹಿಂದಿಂದಲೂ ನಷ್ಟ ಆಗಿ ಹೋಗ್ತದೆ ಅಂತ. ಹೀಗೆ ಮುಕ್ತಿಗೆ ಹೋಗಿಲ್ಲದೆ ಹೋದರೂ ಮುಕ್ತಿಗೆ ಹೋಗುವುದು ನಿಶ್ಚಿತ ಆಗಿರುವಂಥ ಜ್ಞಾನಿಗಳಿಗೂ ಕೂಡ ಈ ಕರ್ಮಗಳ ಬಂಧನ ಇರೋದಿಲ್ಲ. ಕರ್ಮಗಳ ವಿಧಿ ನಿಷೇಧಗಳ ಬಂಧನ ಪೂರ್ಣವಾಗಿ ಇಲ್ಲದಂತಾಗುವುದು ಮುಕ್ತರಿಗೆ. ಅವರಷ್ಟು ಅಲ್ಲದೆ ಹೋದರೂ ಕೂಡ ಜನಸಾಮಾನ್ಯರಿಗೆ, ತತ್ವಜ್ಞಾನವನ್ನೇ ಗಳಿಸದೇ ಇರುವಂತಹ ಜನಸಾಮಾನ್ಯರಿಗೆ ಹೋಲಿಸಿದರೆ ವಿಧಿ ನಿಷೇಧಗಳಿಂದ ಬದ್ಧರಾಗದೇ ಇರುವವರು ಈ ನಮ್ಮ ನಡುವಿನ ಜ್ಞಾನಿಗಳು. ಒಂದು ಕಡೆ ಮುಕ್ತರಿದ್ದಾರೆ, ಇನ್ನೊಂದು ಕಡೆ ಸಂಸಾರಸ್ಥರಾದಂತಹ ಇನ್ನೂ ತತ್ವಜ್ಞಾನವನ್ನೇ ಸಂಪಾದನೆ ಮಾಡದ ಪಾಮರರಿದ್ದಾರೆ. ಅವರ ನಡುವೆ ಮುಕ್ತಿಗೆ ಹೋಗುವುದು ನಿಶ್ಚಿತವಾಗಿರುವಂತಹ ಜ್ಞಾನಿಗಳಿದ್ದಾರೆ. ಆದ್ದರಿಂದ ಈ ಶ್ಲೋಕಕ್ಕೆ ನೈರ್ಗುಣ್ಯಸ್ಥಾಹ ಅಂದರೆ ಮುಕ್ತಿಗೆ ಹೋದವರು, ಹೋಗುವುದು ಅಂತ ನಿಶ್ಚಿತ ಆದವರು ಅಂತ ಎರಡೂ ರೀತಿಯಾಗಿ ವ್ಯಾಖ್ಯಾನ ಮಾಡುವುದು ಕೂಡ ಉಚಿತವೇ, ನನಗೆ ಹಾಗೆ ಕಾಣಿಸ್ತದೆ. ಅಲ್ಲಿ ಪ್ರಾಯೇಣ ನೈರ್ಗುಣ್ಯಸ್ಥಾಹ ರಮಂತೆ, ಗುಣಾನುಕಥನೆ ರಮಂತೆ. ಭಗವಂತನ ಗುಣಗಳನ್ನು ಹೇಳ್ತಾ ಅವರು ರಮಣ ಮಾಡ್ತಾರೆ, ಸಂತೋಷ ಪಡ್ತಾರೆ ಅಂತಿದೆಯಲ್ಲ. ಅಲ್ಲಿ ಗುಣಾನುಕಥನ ಅಂದ್ರೆ ಏನರ್ಥ? ಅದನ್ನು ಗುಣಾನ್ ಸ್ಮಾರಂ ಸ್ಮಾರಂ ಕಥೆಯಂತಿ. ಅದಕ್ಕೆ ಅನುಕಥನ ಅಂದರೆ ಕೇವಲ ಹೇಳುವುದು ಅಂತ ಅರ್ಥ ಅಲ್ಲ. ಅದಕ್ಕಾಗಿ ಅನುವಾದ ಮಾಡುವವರು ಶ್ರವಣಾದಿಗಳಲ್ಲಿ ಮಗ್ನರಾಗ್ತಾರೆ ಅಂತ ಕೊಟ್ಟಿದ್ದಾರೆ. ಶ್ರವಣ ಮನನ, ತಾವು ಅಧ್ಯಯನ ಮಾಡ್ತಾರೆ, ಇನ್ನೊಬ್ರಿಗೆ ಹೇಳ್ತಾರೆ, ಹಾಗೆ ಮನನ ಮಾಡ್ತಾರೆ, ಚೆನ್ನಾಗಿ ಮಥನ ಮಾಡ್ತಾರೆ. ಅದಕ್ಕೆ ಗುಣಾನುಕಥನ ಅಂದರೆ ಶ್ರವಣ ಮನನಗಳು ಅಂತ ಅರ್ಥ. ಧ್ಯಾನವನ್ನು ಅಲ್ಲಿ ತಗೊಂಡಿಲ್ಲ. ಧ್ಯಾನವನ್ನು ಪ್ರಾಯಣ ಅನ್ನೋ ಶಬ್ದದಿಂದ ಹೇಳ್ತಾರೆ. ಅದರ ಅರ್ಥ ಈಗ ಮುಂದೆ ಹೇಳ್ತಾರೆ. ಆ ಗುಣಾನುಕಥನ ಅನ್ನುವುದನ್ನು ಯಾದವಾರರು ಹರಿಶ್ರವಣಾಧಿಕಂ ಅಂತ ಬರೆದಿದ್ದಾರೆ. ಶ್ರವಣ ಮನನ ಇತ್ಯಾದಿಗಳನ್ನು ಮಾಡ್ತಾ ಇರ್ತಾರೆ. ಹಾಗಾದರೆ ಪ್ರಾಯಣ ಅಂತ ಯಾಕೆ ಹೇಳಿದ್ದಾರೆ? ಕೆಲವು ಪ್ರಾಯಣ ಅಂತ ಹೇಳಿದ್ರಿಂದ ಶ್ರವಣ ಮನನಗಳನ್ನು ಮಾಡ್ತಾ ಇರ್ತಾರೆ, ಕೆಲವು ಬಾರಿ ಮಾಡೋದಿಲ್ಲ ಅಂತ ಅರ್ಥವಾ? ಹೇಗದು? ಕೆಲವು ಬಾರಿ ಅಂತ ಅನ್ನೋದು ಆ ಎತ್ತರವನ್ನು ಏರಿದವರಿಗೆ ಅದು ಹೊಂದುವುದು ಹೇಗೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಆಚಾರ್ಯರು ಭಾಗವತದಲ್ಲಿ ಹೇಳ್ತಾರೆ, ಧ್ಯಾನಾಪೇಕ್ಷೆಯ ಪ್ರಾಯಣ ನೈರ್ಗುಣ್ಯಸ್ಥ ಮುಕ್ತಾಹ. ಆಚಾರ್ಯರು ಮುಕ್ತಾಹ ಅಂತಲೇ ಅರ್ಥ ಬರೆದಿದ್ದಾರೆ, ಇದನ್ನು ಗಮನಿಸಬೇಕು. ಆದರೂ ಅಮುಕ್ತರು ಅಂತಲೂ ಇನ್ನೊಂದು ಅರ್ಥವನ್ನು ನಾವು ಇಟ್ಕೊಳ್ಬೇಕು. ಇಲ್ಲೇ ಒಂದು ಕಡೆ ಆಚಾರ್ಯರ ಮಾತನ್ನು ನಾವು ವಿಮರ್ಶೆ ಮಾಡಿದರೆ ಅದು ಆಚಾರ್ಯರಿಗೆ ವಿರುದ್ಧವಾದ ಅರ್ಥವನ್ನು ಹೇಳಿದ್ದೀವಿ ಅಂತಲ್ಲ. ನೈರ್ಗುಣ್ಯ ಹಿಂದೆ ಮುಂದೆ ಬರೋ ಮಾತಿನ ಅರ್ಥ ನಾನು ತೋರಿಸಿದ್ದೀನಿ. ಪರಿನಿಷ್ಠಿತೋಪಿ ನೈರ್ಗುಣ್ಯೇ, ನೈರ್ಗುಣ್ಯದಲ್ಲಿ ಪರಿನಿಷ್ಠಿತ ಅಂತ ಬಂದಿದೆ. ಅದೇ ಥರ ನೈರ್ಗುಣ್ಯಸ್ಥ ಅಂತ ಅನ್ನೋದಕ್ಕೂ ಅರ್ಥ ಮಾಡಿದ್ರು ಏನು ತಪ್ಪಲ್ಲ. ಭಾಗವತಕ್ಕೆ ಭಾರತಕ್ಕೆ ಅನೇಕ ಅರ್ಥಗಳಿವೆ. ನಮಗೆ ಗೊತ್ತಾಗದೇ ಇರುವಂತಹ ಅರ್ಥವನ್ನು ಆಚಾರ್ಯರು ತೋರಿಸಿಕೊಟ್ಟಿರ್ತಾರೆ. ನೈರ್ಗುಣ್ಯಸ್ಥರಾದವರು ಮುಕ್ತರು, ಹಾಗೆ ಅಮುಕ್ತರು ಕೂಡ ಅಂತ ನಾವು ಆ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಬೇಕು. ಈ ಮುಕ್ತರಾದವರಿಗೆ ನಿದ್ರೆ ಅಂತ ಅನ್ನೋದಿರೋದಿಲ್ಲ. ಆದ್ದರಿಂದ ಅವ್ರು ಯಾವಾಗಲೂ ಏನು ಮಾಡ್ತಾರೆ? ಶ್ರವಣ ಮನನ ಇತ್ಯಾದಿಗಳು ತೊಡಗೇ ಇರ್ತಾರೆ. ಏತತ್ ಸಾಮಗಾಯನ್ನಾಸ್ತೆ
ಹಾವು 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 ಅಂತ ಇದು ತೈತ್ರಿಯ ಉಪನಿಷತ್ನಲ್ಲಿ ಬರುವಂತಹ ಮಾತು. ಮುಕ್ತರಾದವರು ಸಾಮಗಾನವನ್ನು ಮಾಡ್ತಾ ಇರ್ತಾರೆ. ಬ್ರಹ್ಮಾತ್ವೋ ವತ ತೇಜಾತ ವಿದ್ಯಾಂ. ಒಬ್ಬ ಯಾರೋ ಮುಕ್ತನಾದ ಚತುರ್ಮುಖ ಬ್ರಹ್ಮ ಈ ಮಹಾಭಾರತ ಮೊದಲಾದ ಪೌರುಷೇಯ ಗ್ರಂಥಗಳ ಅಧ್ಯಯನ ಮಾಡ್ತಿರ್ತಾನೆ. ಮತ್ತೊಬ್ಬ ಯಾರೋ ವೇದಗಳನ್ನು ಅಧ್ಯಯನ ಮಾಡ್ತಿರ್ತಾನೆ. ಅದರಲ್ಲೂ ಋಗ್ವೇದವನ್ನೊಬ್ಬ, ಸಾಮವೇದವನ್ನೊಬ್ಬ ಹೀಗೆಲ್ಲ ಅಧ್ಯಯನ ಮಾಡ್ತಿರ್ತಾರೆ, ಪ್ರವಚನ ಮಾಡ್ತಿರ್ತಾರೆ, ಶ್ರವಣ ಮನನಗಳನ್ನು ಮಾಡ್ತಿರ್ತಾರೆ. ಕೆಲವು ಸರಿ ಮಾಡೋದಿಲ್ಲ. ಕೆಲವು ಸರಿ ಮಾಡೋದಿಲ್ಲ ಅಂದ್ರೆ ಅವಾಗ ಏನಾದ್ರು ಲೌಕಿಕ ಕೆಲಸಗಳನ್ನು ಮಾಡ್ತಾರೆ. ಮುಕ್ತಿಯಲ್ಲಂತೂ ಲೌಕಿಕ ಕೆಲಸಗಳಿಗೆ ಅವಕಾಶವೇ ಇಲ್ಲ. ಹಾಗಾದ್ರೆ ಅವಾಗ ಏನು ಮಾಡ್ತಾರೆ ಅಂದರೆ ಅವಾಗ ಧ್ಯಾನ ಮಾಡ್ತಾರೆ. ಅಂತೂ ಹೀಗೆ ಧ್ಯಾನದಲ್ಲೇ ಮಗ್ನರಾಗಿಬಿಟ್ಟಿರ್ತಾರೆ. ಆವಾಗ ಶ್ರವಣ ಮನನ ಇರೋದಿಲ್ಲ. ಆ ಧ್ಯಾನ ಇಲ್ಲದೆ ಹೋದರೆ ಅವ್ರು ಯಾವಾಗಲೂ ಕೂಡ ಶ್ರವಣ ಮಾಡ್ತಾನೆ ಇರ್ತಾರೆ ಅಂತ ಹೀಗಾದರ ತಾತ್ಪರ್ಯ. ಕೆಲವು ಕಡೆ ವಿಧಿ ಷೇಧತಃ ಅಂತ ಪಾಠ ಇದೆ. ನಿವೃತ್ತ ವಿಧಿ ನಿಷೇಧತಃ ಅಂತ ಹೇಳಿದರೆ ಅಲ್ಲಿ ನೀ ಅಂತ ಒಂದು ಅಕ್ಷರ ಹೆಚ್ಚಿಗೆ ಆಗ್ತದೆ. ಅದು ಈ ಅನುಷ್ಠುಪ್ ಛಂದಸ್ಸಿಗೆ ಭಂಗ ತರ್ತದೆ ಅಂತ ಭಾವಿಸಿ ಕೆಲವರು ನಿವೃತ್ತ ವಿಧಿ ಷೇಧತಃ ಅಂತ ಪಾಠ ಹೇಳಿದ್ದಾರೆ. ನೀ ಅನ್ನೋದನ್ನು ಹಾರಿಸಿಬಿಟ್ಟಿದ್ದಾರೆ. ಆದರೆ ವಸ್ತುತಃ ಹಾಗೇನು ಹೇಳಬೇಕಾಗಿಲ್ಲ. ಒಂದು ಅಕ್ಷರ ಇದ್ದರೆ ಛಂದಸ್ಸಿಗೇನು ಭಂಗ ಬರೋದಿಲ್ಲ. ಇದಕ್ಕೆ ವೀರರಾಘವರು ಬರೀತಾರೆ, ವಿಧಿ ನಿಷೇಧಾತ್ಮಕವಾದಂತಹ ವೇದ, ಆ ವೇದದಿಂದ ಬೋಧಿತವಾದ ಕಾಮ್ಯಕರ್ಮದಿಂದ ದೂರ ಇರುವವರು ಅಂತ ಅರ್ಥ ಅವರು ಬರೀತಾರೆ. ಗುಣಾನುಕಥನೆ ರಮಂತೆ ಧ್ಯಾನಾಪೇಕ್ಷೆಯ ಪ್ರಾಯೇಣ. ಗುಣಾನುಕಥನ ಅಭಾವ ಸಮಯ, ಗುಣಗಳ ಕಥನ ಇಲ್ಲದೇ ಇದ್ದಾಗ, ಅರ್ಥಾತ್ ಶ್ರವಣ ಮನನಗಳ ಪ್ರಸಂಗ ಇಲ್ಲದೇ ಇದ್ದಾಗ ಅವರು ಈ ಧ್ಯಾನದಲ್ಲಿ ತೊಡಗ್ತಾರೆ ಅಂತ ಅರ್ಥ ನಾವು ತಿಳ್ಕೋಬೇಕು. ಯಾವಾಗ ಧ್ಯಾನ ಮಾಡ್ತಾರೋ ಆವಾಗ ಶ್ರವಣ ಮನನಗಳಿರೋದಿಲ್ಲ, ಧ್ಯಾನ ಇಲ್ಲದೆ ಇದ್ದಾಗ ಶ್ರವಣ ಮನನಗಳಿರ್ತವೆ ಅಂತ. ಈ ಶ್ರವಣಾದಿಗಳಲ್ಲಿ ಅಂತ ಇಲ್ಲೆಲ್ಲ ಬಂದಿದೆಯಲ್ಲ, ಒಂದು ವ್ಯತ್ಯಾಸ ಇದೆ, ನಾವು ಗಮನಿಸಬೇಕಾದದ್ದು ಒಂದು ಸಂಗತಿ ಇದೆ. ಅಲ್ಲಿ ಇನ್ನೂ ಮುಕ್ತಿಯನ್ನು ಪಡೆಯದೇ ಇದ್ದವರಿಗೆ ಮನನ ಇರ್ತದೆ, ಮುಕ್ತಿಯನ್ನು ಪಡ್ಕೊಂಡಾದವರಿಗೆ ಮನನ ಇರೋದಿಲ್ಲ, ಶ್ರವಣ ಮಾತ್ರ ಇರ್ತದೆ. ಆ ಒಂದು ವ್ಯತ್ಯಾಸ ತಿಳ್ಕೊಳ್ಬೇಕು. ಮುಕ್ತಿಯನ್ನು ಪಡೆಯದೇ ಇರುವಂತಹ, ಆದರೆ ಮುಕ್ತಿಯನ್ನು ಹೊಂದುವುದು ನಿಶ್ಚಿತ ಆಗಿರುವಂಥವರಿಗೆ ಮನನವೂ ಇರ್ತದೆ, ಶ್ರವಣವೂ ಇರ್ತದೆ, ಮನನವೂ ಇರ್ತದೆ. ಕೆಲವು ಬಾರಿ ಧ್ಯಾನ ಮಾಡ್ತಾರೆ, ಧ್ಯಾನ ಇದ್ದಾಗ ಈ ಶ್ರವಣ ಮನನಗಳು ಇರೋದಿಲ್ಲ. ಅದಕ್ಕಾಗಿ ಅನುಕಥನ ಅಂತ ಹೇಳಿದ್ದಾರೆ. ಅನುಕಥನ ಅಂತ ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಮುಕ್ತಿಗೆ ಹೋದವರಿಗೆ ಶ್ರವಣ ಮಾತ್ರ, ಅದು ಬಿಟ್ಟರೆ ಧ್ಯಾನ. ಅದಿಲ್ಲದೆ ಇದ್ದವರಿಗೆ ಶ್ರವಣ ಅಂದರೆ ಆ ಶ್ರವಣವೂ ಆಗಬೇಕು, ಮನನವೂ ಆಗಬೇಕು. ಅದಿಲ್ಲದೆ ಇದ್ದಾಗ ಧ್ಯಾನ ಅಂದರೆ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಇತ್ಯಾದಿಗಳಲ್ಲಿ ತೊಡಗ್ತಾರೆ ಅವರು ಅಂತ ಅದರ ಅರ್ಥ. ಇಲ್ಲಿ ನನಗೊಂದು ಜಿಜ್ಞಾಸೆ ಇದೆ. ಈ ಮುಕ್ತರಾದವರು ಯಾವಾಗಲೂ ಶ್ರವಣ ಮಾಡ್ತಿರ್ತಾರೆ, ಅದಿಲ್ಲದೆ ಹೋದರೆ ಧ್ಯಾನ ಮಾಡ್ತಾರೆ. ಆದ್ದರಿಂದ ಧ್ಯಾನಾಪೇಕ್ಷೆಯ ಪ್ರಾಯೇಣ, ಧ್ಯಾನ ಇಲ್ಲದೇ ಇದ್ದಾಗ ಈ ಶ್ರವಣ ಮಾಡ್ತಾರೆ, ಗುಣಾನುಕಥನ ಮಾಡ್ತಾರೆ ಅಂತ ಅರ್ಥ. ಮುಕ್ತರು ಮಾಡುವಂಥ ಮತ್ತೊಂದು ಕೆಲಸ ಇದೆ, ಸುಖ ಭೋಗ ಮಾಡುವಂಥ ಕೆಲಸ. ಅಲ್ಲಿ ಹೆಣ್ಣು ಮತ್ತು ಗಂಡುಗಳು ಪರಸ್ಪರ ಸುಖ ಪಡ್ತಾರೆ. ಇದೆಲ್ಲ ನಮ್ಮ ಸಿದ್ಧಾಂತದ ಒಂದು ಪ್ರಮೇಯ ವಿಶೇಷ. ಆ ಏಕಾಂತದಲ್ಲಿ ಅವರು ಕೂಡುವ ಪ್ರಸಂಗದಲ್ಲಿ ಆ ಗುಣಾನುಕಥನ ಇರ್ತದ? ಅದೇನು ಧ್ಯಾನ ಅಲ್ಲ, ಧ್ಯಾನ ಅಂತೂ ಅವಾಗ ಅವರು ಮಾಡ್ತಿಲ್ಲ, ಗುಣಾನುಕಥನ ಆವಾಗ ಇರ್ತದ? ಅಂಥ ದೇಹ ಮನಸ್ಸುಗಳ ಪೂರ್ಣ ಒಂದು ತೊಡಗುವಿಕೆ ಅದಿದ್ದರೆ ಆ ಮಿಲನ ಸಾಧ್ಯ. ಗಂಡು ಹೆಣ್ಣುಗಳ ಇಬ್ಬರದು ದೇಹ ಮನಸ್ಸುಗಳು ಪೂರ್ಣವಾಗಿ ತೊಡಗಿದ್ದೆ ಮಾತ್ರ ಮಿಲನ ಆಗೋದು ಸಾಧ್ಯ. ಮನಸ್ಸು ಅಂದರೆ ಅಲ್ಲಿ ಸ್ವರೂಪಭೂತವಾದ ಮನಸ್ಸು ಇರ್ತದೆ ಅಷ್ಟೇ, ಭೌತಿಕವಾದ ಮನಸ್ಸು ಇರೋದಿಲ್ಲ. ಆದ್ದರಿಂದ ಅವರಿಗೆ ಹೇಗೆ ಈ ಸುಖ ಪಡುವ ಸಂದರ್ಭದಲ್ಲಿ ಶ್ರವಣ ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಶ್ರವಣ ಅಂದರೆ ಶಾಸ್ತ್ರ ಶ್ರವಣ ಅವಾಗ ಅವ್ರು ಮಾಡದೇ ಇರ್ಬೋದು, ಆದರೆ ಭಗವಂತನ ಸ್ಮರಣ ಯಾವಾಗ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ. ಭಗವಂತನ ಸ್ಮರಣ ಅಂತನ್ನುವುದು ನಾಮ ಸ್ಮರಣ, ನಾಮ ಉಚ್ಚಾರಣ ಒಂದು. ಇನ್ನೊಂದು ಭಗವಂತನ ಚಿಂತನೆ ಯಾವತ್ತೂ ಕೂಡ ಮನಸ್ಸಲ್ಲಿ ನಡೀತಾ ಇರ್ತದೆ. ಭಗವಂತನ ಚಿಂತನೆ ಅವ್ರ ಮನಸ್ಸಿನಿಂದ ಹೋಗೋದಿಲ್ಲ ಅಂತ ಏಕಾಂತದ ಸಂದರ್ಭದಲ್ಲೂ ಕೂಡ. ಅದನ್ನು ನಾವು ಈ ಮುಕ್ತಿಗೆ ಸಂಬಂಧಪಟ್ಟಂತೆ ಹೇಳಬೇಕಾಗ್ತದೆ. ಧ್ಯಾನ ಇಲ್ಲದೆ ಇದ್ದಾಗ ಗುಣಾನುಕಥನ ಮಾಡ್ತಿರ್ತಾರೆ,
ಧ್ಯಾನ ಇದ್ದಾಗ ಗುಣಾನುಕಥನ ಮಾಡೋದಿಲ್ಲ. ಹಾಗಾದರೆ ಧ್ಯಾನ ಇಲ್ಲದೇ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಅವರು ಗುಣಾನುಕಥನ ಮಾಡಲೇಬೇಕಲ್ಲ. ಹಾಗಾಗಿ ಗಂಡು ಹೆಣ್ಣುಗಳ ಮಿಲನದ ಆ ಒಂದು ನಿರ್ಭರವಾದ ಕ್ಷಣದಲ್ಲೂ ಕೂಡ ಅವರು ಗುಣಾನುಕಥನ ಮಾಡಬೇಕಲ್ಲ. ಅಂದರೆ ಹೌದು, ಮಾಡೇ ಮಾಡ್ತಾರೆ. ಭಗವಂತನ ಸ್ಮರಣ ಆವಾಗ ಅವರಿಗೆ ಹೋಗೋದಿಲ್ಲ. ಅದನ್ನು ನಾವು ತಿಳ್ಕೊಳ್ಬೇಕು. ಭಗವಂತನನ್ನು ಮನಸ್ಸಿನಲ್ಲಿ ಮರೆಯದೆ ಅವನ ಪೂಜಾ ರೂಪವಾದದ್ದು ಅಂತಲೇ ಅವರು ಮಾಡ್ತಿರ್ತಾರೆ. ಈ ಜಗತ್ತಿನಲ್ಲಿರುವಂಥವರೇ ಅಂಥ ಎತ್ತರವನ್ನು ಏರಿದವರು ಅನೇಕ ಜನ ಇರಬಹುದು, ಅಲ್ಲಲ್ಲಿ ನಮಗೆ ಗೊತ್ತಾಗೋದಿಲ್ಲ. ತಮ್ಮ ವೈಯಕ್ತಿಕವಾದಂಥ ಉಪಾಸನಾ ಕ್ರಮಗಳನ್ನು ಅವರ್ಯಾಕೆ ಹೊರಗೆಡವುತ್ತಾರೆ. ಮುಕ್ತರಾದವರಂತೂ ಖಂಡಿತವಾಗಿಯೂ ಆ ಎತ್ತರವನ್ನು ಏರೇ ಇರ್ತಾರೆ. ಆ ಗುಣಾನುಕಥನವಿಲ್ಲದೆ ಅವರು ಸುಖವನ್ನೂ ಅನುಭವಿಸೋದಿಲ್ಲ. ದೇವತೆಗಳು ಕೂಡ ಹಾಗೇನೆ. ವಿಷ್ಣು ಪ್ರೀತ್ಯರ್ಥಮೇ ಈ ದೈವೇ ರತ್ಯೈವಚ ಪ್ರೀತಿ ಅಂತಿದೆ, ಭಾಗವತ ತಾತ್ಪರ್ಯದಲ್ಲಿ ಬರ್ತದೆ. ದೇವತೆಗಳು ಮಾಡುವ ಮಿಲನದಿಂದ, ಸ್ತ್ರೀ ಪುರುಷರ ಮಿಲನದಿಂದ ಭಗವಂತ ಪ್ರೀತನಾಗ್ತಾನೆ ಅಂತ. ಭಗವಂತ ಪ್ರೀತನಾಗಬೇಕಾದ್ರೆ ಭಗವಂತನನ್ನು ಅವರು ಮರೆತಿದ್ರೆ ಆ ದೇವತೆಗಳು, ಅದರಿಂದ ಭಗವಂತ ಪ್ರೀತ ಹೇಗಾಗ್ತಾನೆ? ಅದಕ್ಕಾಗಿ ಭಗವಂತನನ್ನು ಅವರು ಮರೆತಿಲ್ಲ, ಆ ಮಿಲನವನ್ನು ನಡೆಸಿದ್ದಾರೆ. ಆವಾಗಲೇ ಭಗವಂತ ಅವರಿಗೆ ತೃಪ್ತನಾಗಿದ್ದಾನೆ. ಸಂಸಾರಾವಸ್ಥೆಯಲ್ಲಿರುವ ದೇವತೆಗಳ ಬಗ್ಗೆ ಅದು ಹೇಳಿದ್ದು. ಹಾಗಿರುವಾಗ ಮುಕ್ತರಾದಂಥ ಜೀವರ ಬಗ್ಗೆ ನಾವೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಭಗವಂತನನ್ನು ಮರೆಯದೆ ಆ ಮಿಲನದ ತಾದಾತ್ಮ್ಯವನ್ನು ಅವರು ಬಿಟ್ಟು ಕೊಡದೆ ಆ ಕೆಲಸಗಳೆಲ್ಲ ಮಾಡ್ತಾರೆ. ಅದಂಥ ಅದ್ಭುತವಾದ ಸ್ಥಿತಿ. ಅದು ನಮ್ಮಂಥವರಿಗೆ ಊಹೆಗೆ ಮೀರಿದ್ದು. ಪೂಜೆ ಮಾಡಲಿಕ್ಕೆ ಕೂತಾಗಲೇ, ಭಗವಂತನ ಕುರಿತು ಶ್ರವಣ ಮಾಡಬೇಕು ಅಂತ ಕೂತಾಗಲೇ ನಮ್ಮ ಮನಸ್ಸು ಭಗವಂತನಲ್ಲಿ ಲೀನಾಗೋದಿಲ್ಲ. ಇನ್ನು ಗಂಡು ಹೆಣ್ಣುಗಳ ಮಿಲನ ಮೊದಲಾದ ಅಂಥ ತಾದಾತ್ಮ್ಯದ ಕ್ಷಣದಲ್ಲಿ ನಮ್ಮಂಥವ್ರಿಗೆ ಭಗವಂತ ನೆನಪು ಬರೋದು ಹೇಗೆ? ನಾವು ಆ ಲೆವೆಲ್ನಲ್ಲೇ ಇದ್ದೀವಿ, ಕೆಳಗಿನ ಲೆವೆಲ್ನಲ್ಲೇ ಇದ್ದವರಿಗೆ ಆ ದೇವತೆಗಳು ಏರಿದ ಎತ್ತರದ ಒಂದು ಮಹತ್ವ ಗೊತ್ತೇ ಆಗೋದಿಲ್ಲ. ಆದರೆ ದೇವತೆಗಳು ಮಾತ್ರ ಅದನ್ನು ಏರಿರ್ತಾರೆ ಅಂತಲೇ ಹೇಳಬೇಕು. ಮುಕ್ತರೂ ಏರಿರ್ತಾರೆ, ಎರಡನ್ನೂ ಮಾಡಬಲ್ಲವರು. ಅದನ್ನು ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕು. ಅಲ್ಲಿಗೆ ಈ 7ನೇ ಶ್ಲೋಕ ಸಮಾಪ್ತವಾಗಿದೆ. 8ನೇ ಶ್ಲೋಕವನ್ನು ನಾವು ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.